ಇನ್ಮೇಲೆ ಶುರುವಾಗುತ್ತೆ ಸರ್. ಯಾಕೆಂದ್ರೆ ಈಗ ಇನ್ನೊಂದಷ್ಟು ಈ ಮಕ್ಕಳು, ಇವತ್ತು ಒಂದು ಪೋಸ್ಟ್ ಮಾಡಿದ್ದೀನಿ, 7ನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಯಾಬ್ ಸೆಂಟರ್ ಸೇರ್ಕೊಂಡಿರೋದನ್ನ ಹೋಗಿ ಇಂಟರ್ವ್ಯೂ ಮಾಡಿ ಅದನ್ನ ಹಾಕಿದ್ದೀನಿ. ಮತ್ತೆ ಕೆಲವು ಪೆಡ್ಲರ್ಗಳ ನಂಬರ್ಗಳು ತಗೊಂಡಿದ್ದೀನಿ. ಹಾಗಾಗಿ ಅವರಿಗೆಲ್ಲ ವಿಷಯ ಮುಟ್ಟಿದೆ. ಎನಿ ಟೈಮ್ ಥ್ರೆಟ್ ಕಾಲ್ ಬರ್ಬೋದು, ಬಂದ್ರೆ ತೊಂದರೆ ಇಲ್ಲ. ಯಾರೋ ಮೊನ್ನೆ ಅಂದೆ ಥ್ರೆಟ್ ಮಾಡೋರಿಗೆ ಥ್ರೆಟ್ ನಾನು. ಸೊ ಹಾಗಾಗಿ ಬರಲಿ, ಯಾರು ಬರ್ತಾರೋ ಬರಲಿ, ನಾನು ಕಾಯ್ತಾ ಇದ್ದೀನಿ ಸರ್. ಬರುತ್ತೆ 100% ಬರುತ್ತೆ. ಯಾಕಂದ್ರೆ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗ ನಿನ್ನೆ ರಾತ್ರಿ ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ. ಇವತ್ತು ಒಂದು 7ನೇ ಕ್ಲಾಸ್ ಮಗು ಮನೆಯಲ್ಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ದಿರ ದುಡ್ಡನ್ನ ಕದ್ದು 7ನೇ ಕ್ಲಾಸ್ಗೆ ಸೇರಕ್ಕೆ ಹೋಗಿ ಇವತ್ತು 2 ವರ್ಷ ಸೇರಿದೆ. ಅದು ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟರ್ ಇದೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿದೆ. ತುಂಬಾ ನೋವಿನ ಸಂಗತಿ ಏನು ಅಂದ್ರೆ, ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು, HIV ಪಾಸಿಟಿವ್ ಆ ಹುಡುಗಿಗೆ. ಅವ್ರು ನಿಜವಾಗ್ಲೂ ನನ್ನ ಕೋಪ ಬಂತು. ಭೀಮಾ ಆಗಲೇಬೇಕು, ಭೀಮಾ ಆಗದೆ ಸರೋಗಲ್ಲ ಅಂದ್ರೆ ವ್ಯವಸ್ಥೆ ಕೈ ತಗೊಳ್ಳದಿದ್ದಾಗ ಯಾರೋ ನನ್ನಂತವ್ರು ನಿಮ್ಮಂತವ್ರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಆ ಹುಡುಗಿ ಕೇಳಿದೆ, ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿಮಗೆ ಅಂತ. ಆ ಹುಡುಗಿ ಒಂದೇ ಹೇಳ್ತು, ಸರ್ ನಮಗೆ ಸಿರಿಂಜು ನೀಡ್ಲೆಗಳು ತುಂಬಾ ಸಿಗದೇ ಇದ್ದಾಗ ಹಂಚ್ಕೋತೀವಿ ಸರ್, ಒಂದೇ ನೀಡ್ಲಿಲ್ಲ, ಆ ಒಂದೇ ನೀಡ್ಲಿಂದ ಬಂದಿದೆ, ನಾನು ಪಾಸಿಟಿವ್ ಅಂತು. ನೀವು ನಂಬಲ್ಲ, ದೇವ್ರ ಥರ ಇದೆ ನೋಡೋದಕ್ಕೆ ಆ ಹೆಣ್ಣು. ಲಿಟ್ರಲ್ ನೆನೆಯಿಂದ ಡಿಸ್ಟರ್ಬ್ ಆಗಿದೆ ನಾನು. ಇದು ನೋಡಿದಾಗ ತುಂಬಾ ಕೋಪ ಬರುತ್ತೆ. ಸೊ ಹಾಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಮಾಹಿತಿ ನನಗಿದೆ. ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ನೀವೆಲ್ಲ ಸಾಥ್ ಕೊಡದೆ ಹೋದ್ರೆ ಸಿನಿಮಾ ಆಯ್ತು, ಸಿನಿಮಾ ಹಿಟ್ ಆಯ್ತು, ದುಡ್ಡು ಬರುತ್ತೆ, ಬಟ್ ನೆಮ್ಮದಿ ಬರಲ್ಲ. ಯಾಕಂದ್ರೆ ನಾವೆಲ್ಲ ಹೋರಾಡದೇ ಇದ್ರೆ ನೆಮ್ಮದಿ ಬರಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ, ಇಷ್ಟೆಲ್ಲ ಮಾತ್ರ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ. ನೀವು ನಂಬೋದಿಲ್ಲ, ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದಿದೆ, KC ಜನರಲ್ ಹಾಸ್ಪಿಟಲಲ್ಲಿ ಸ್ಟೂಡೆಂಟ್ಸ್ಗೆ HIV ಆಗಿರೋದು. ನಾಳೆ ದಿವಸ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಯಾರ ಮಕ್ಕಳು ಬೇಕಾದ್ರೂ HIV ಪಾಸಿಟಿವ್ ಆಗ್ಬೋದು. ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತಾಗ್ತದಾರೆ ಅಂತ ಗೊತ್ತಿಲ್ಲ. ಒಂದು ದಿನ ಹೀಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮರವಾಗಿ ನಿಂತ್ಕೊಂಡಿದೆ. ಅದನ್ನ ನಾಶ ಮಾಡಕ್ ಆಗ್ತಿಲ್ಲ, ನನಗೆ ಗೊತ್ತು. ಯಾಕೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತು. ಇದಕ್ಕೆ ಥ್ರೆಟ್ಗಳು ಬರ್ತಾವೆ, ನನಗೆ 100% ಬರುತ್ತೆ ಥ್ರೆಟ್. ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗಲೂ. ಆದ್ರೆ ಈ ಕೈಗೆಲ್ಲ ನಾವು ಮಾತ್ರ ಎಲ್ಲ ಮಕ್ಕಳಿಗೂ HIV ತರ್ತಾ ಇದೆ. ನೀವು ನಂಬೋದಿಲ್ಲ, ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ. ಇವತ್ತು ಹಾಕ್ಬೇಕಾಗಿತ್ತು, ಬೇಡ, ಅದನ್ನು ತುಂಬಾ ಏರಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಬಟ್ ಅದು ತಡೆಯಕ್ಕೆ ಆಗ್ತಾ ಇಲ್ಲ. ಇಡೀ ಬೆಂಗಳೂರಲ್ಲಿ ಒಂದು 20-25% ಮಕ್ಕಳು HIV ತುತ್ತಾಗ್ತಾರೆ. ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ. ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ, ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ. ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ, ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದ್ರೆ ಮುಂದಿನ 5 ವರ್ಷಕ್ಕೆ ನಿಮಗೆ ಈಗ HIV ತುತ್ತಾಗಿರೋ ಮಕ್ಕಳು, ನೀವೇನು ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರಾ, ಓಟ್ ಹಾಕಕ್ಕೆ ಗತಿ ಇರೋ ಮಕ್ಕಳು ಸತ್ತು ಹೋಗ್ತಾರೆ. ಇನ್ನೊಂದು 20 ವರ್ಷ ಹೋದ್ರೆ ಬರುವಂತ ಪೀಳಿಗೆಯಲ್ಲಿ 80% HIV ಪಾಸಿಟಿವ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಅವರಿಗೆ ತುಂಬಾ ದೊಡ್ಡ ಇಲಾಖೆ ಅದು. ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸರ್ಗೆ ಕೇಳಿದ್ದೀನಿ ನಾನು. ಅವ್ರು ಆಯ್ತು ಸರ್ ಹೋಗೋಣ ಅಂದಿದ್ದಾರೆ. ಶಿವಕುಮಾರ್ ಸರ್ನ ಕರ್ಕೊಂಡು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಅವ್ರಿಗೆ ಎಲ್ಲ ವಿಷುವಲ್ಸ್ ತೋರಿಸ್ತೀನಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮವರೇ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನ್ಸಿದ್ರೆ
ಖಂಡಿತವಾಗ್ಲೂ ತಗೊಂಡೋಗಿ ತೋರಿಸ್ತೀನಿ. ಯಾಕಂದ್ರೆ ಎಲ್ಲವೂ ಮಾಹಿತಿ ಆಗಿದೆ ಇದು. ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಸೊ ಹಾಗಾಗಿ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ. ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಿದೆ, ಅದು ಓಕೆ. ಬಟ್ ನನಗೆ ಎಲ್ಲ ಮಕ್ಕಳು, ಎಲ್ಲ ಕಾಲೇಜ್ ಮಕ್ಕಳು, ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು 100 ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ಇದನ್ನ, ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು 100 ಜನ ಲಾ ಓದೋ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲೇ ಸುಮಾರು ಜನ ಎಸ್ಕೇಪ್ ಆಗ್ಬಿಡ್ತಾರೆ ಬೆಟ್ಟರ್ಗಳು. ಮೊನ್ನೆ ತುಂಬಾ ಒಬ್ಬನ ಕಾದ್ವಿ, ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬಾ ಕಾದೆ, ತುಂಬಾ ಹೊತ್ತು ಹೊರಗಡೆ ಬರಲಿಲ್ಲ. ಅವನು ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಡು ಸ್ಟೇಷನ್ ಕೊಡ್ತಿದ್ದೆ ಅವನು. ಇಡೀ ತಂಡ, ನಾನು, ಪುನೀತ, ಡ್ರ್ಯಾಗನ್ ಮಂಜು, ನನ್ನ ಜೊತೆ ಮಹೇಶು, ಅನುರಘು, ನಾವು ಸುಮಾರು ಒಂದು 8 ಅವರ್ ಕಾದಿದ್ದೀವಿ, ಊಟ ಮಾಡಲಿಲ್ಲ. ಒಬ್ಬನ ನಾವು ಹಿಡಿಬೇಕು ಅಂತ ಹಿಡಿತೀವಿ, ಬಿಡಲ್ಲ, ಹಿಡಿದೇ ಹಿಡಿತೀವಿ. ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ. ಫಸ್ಟ್ ಎಲ್ಲ ಹುಡುಗರು ನೋಡ್ಲಿ ಇದನ್ನ ಹೇಳಿ ಸರ್. ಡಿಪಾರ್ಟ್ಮೆಂಟ್ಗೆ ನಾನು ತೋರ್ಸಕ್ ರೆಡಿ ಇದ್ದೀನಿ. ನಾನು ಕಮಿಷನರ್ ಅವ್ರಿಗೆ ಒಂದು ಮನವಿ ಕೊಡ್ತೀನಿ. ಮನವಿಗಿನ ಹೆಚ್ಚಾಗಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇವತ್ತು ಒಂದು ಹೆಣ್ಮಗುಗೆ HIV ಆಗಿದೆ. ನಮಗೆ ಕೈಗೆ ಸಿಕ್ಕಿರುವಂತ ಒಂದು ಹೆಣ್ಮಗು, ಅದು ಇನ್ನೊಂದು 20 ವರ್ಷ ಇರ್ಬೋದು ಅಷ್ಟೇ, 20-21 ವರ್ಷ ಬಹುಶಃ ಬಂದು 1 ವರ್ಷ 2 ವರ್ಷ 15 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆ ಥರದ ಎಷ್ಟೋ ಹೆಣ್ಣು ಮಕ್ಕಳು HIV ಆಗಿದೆ ಇವತ್ತು, ಎಷ್ಟೋ ಗಂಡು ಮಕ್ಕಳು HIV ಆಗಿದೆ ಇವತ್ತು. ನನಗೆ ಆ ಕೋಪ ತುಂಬಾ ಇದೆ. ನಾನು ಅದಕ್ಕೆ ಅಷ್ಟು ಹಾರ್ಶ್ ಆಗಿ ಪಿಕ್ಚರ್ ನಾನು ಮಾಡಿರೋದು. ಎಲ್ಲರೂ ಕೇಳ್ತಾರೆ, ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರಾ, ಏನ್ ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಲ್ಲ. ಹೌದು, ನೀವು ಎಚ್ಚೆತ್ಕೊಳ್ಳದೆ ಹೋದ್ರೆ ನನ್ನಂತವ್ರು ಯಾರೊಬ್ಬ ಉಟ್ಕೋತಾರೆ. ಯಾರೋ ಒಂದು ಹೆಣ್ಮಗು ತಂದೆ ಉಟ್ಕೋಬಹುದು, ಹೆಣ್ಮಗು ಅಣ್ಣ ಉಟ್ಕೋಬಹುದು, ಗಂಡು ಮಗುವಿನ ತಂದೆ ಅಣ್ಣ ಚಿಕ್ಕಪ್ಪ ಯಾರೋ ಒಬ್ರು ಎತ್ಕೋತಾರೆ ಕೈಗೆ, ನಾವು ಮಾಡ್ತೀವಿ ಅಂತ. ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು. ಆದ್ರೂ ಆಕ್ಷನ್ ತಗೋತಾ ಇದಾರಂತೆ ಚಿಕ್ಕದಾಗಿ. ಬಟ್ ಸೀರಿಯಸ್ ಆಗಿ ಆಗ್ಬೇಕು. ಅಂದ್ರೆ ಅವತ್ತು ಗಾಜಾ ಬಂದಾಗ ನಾವು ತಿಳ್ಸಕ್ ಆಗ್ತಿಲ್ಲ. ಬಟ್ ಈ ಟೈಟಲ್ ನಾವು ಇವತ್ತು ಹೊಸಕ್ಕೆ ಹೋದ್ರೆ ದೇವರನ್ನೇ ಹೇಳ್ತೀವಿ ಸರ್. ಬೆಂಗಳೂರು ನೀವು ನಂಬಲ್ಲ, ಹುಡ್ತಾ ಪಂಜಾಬ್ ಆಯ್ತು ಗೊತ್ತಾ, ಆ ತರ ಆಗತ್ತೆ ನಮ್ಮ ಬೆಂಗಳೂರು. ಯಾರ್ಯಾರು ನೆಟ್ಕೊಳಕ್ಕೆ ಗೊತ್ತಿಲ್ಲ. ತುಂಬಾ ಖರ್ಚು ಮಾಡಿಸ್ಬಿಟ್ಟಿದ್ದಾರೆ. ಹಿಂಗೆ ಅದಕ್ಕೆ ಬಿಸ್ನೆಸ್ ಆಗಿಲ್ಲ, ಬರ್ತಾರೋ ಇಲ್ವೋ, ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋದೇ ಡೌಟ್ ಇತ್ತು. ಇದೆಲ್ಲ ನಿಮ್ ಕಿವಿಗೆ ಬಂದಿತ್ತು ಸರ್? ನನ್ನ ಕಿವಿಗೆಲ್ಲ ಬೀಳ್ತಾರೆ. ಎಲ್ಲ ವಿಷಯ ಗೊತ್ತಾಗುತ್ತೆ. ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು, ತುಂಬಾ ಚಿಕ್ಕದು. ಇಲ್ಲಿ ನೋಡಿದ್ರೆ ಅಲ್ಲಿ ಬೌನ್ಸ್ ಆಗತ್ತೆ, ಅಲ್ಲಿ ನೋಡಿದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಾಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ, ಎಲ್ಲ ಹೋಗ್ತಿರುತ್ತೆ. ಬಟ್ ನಾವು ಲಾಸ್ಟ್ ಟೈಮ್ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ. ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡ್ರೆ ಅದಾಯ್ತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೆ, ಅದು ಬಿದ್ದೋಗುತ್ತೆ, ನಿಲ್ಲಲ್ಲ, ಹಂಗೆ ಎಲ್ಲ ನನ್ನ ಕಿವಿಗೆ ಬಿಡೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ ಒಂಟಿ ಸಲಗ ಇದ್ದಂಗೆ ಕಟ್ಕೊಂಡ್ರೆ ಮುಂದೆ ನೋಡೋದೇ ಇಲ್ಲ. ನಾನೇ ಗೆಲ್ತೀನಿ, ನಾನು ಗೆದ್ದೆ, ನಾನಂತೂ ಸೋಲಲ್ಲ. ಒಂಟಿ ಸಲಗ ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರುತ್ತೆ ದಾರಿ ಮಾಡ್ಕೊಂಡು, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ನೀವೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನಾನು ನಂಬಿರೋ ಗುರು ಅವ್ರು ಬರ್ಸ್ಕೋಬೇಕು. ಅವ್ರು ಬರ್ಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿಗೂ ನನ್ನ ಮೇಲಿದೆ, ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ಸಿನಿಮಾ ರಿಲೀಸ್ ಆದ ಮುಂಚೆ ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದ್ರೆ ನಿಮ್ ಸಿನಿಮಾ ಅಂತಲ್ಲ ಯಾವ ಸಿನಿಮಾ ನೋಡಲ್ಲ ಅನ್ನೋ ತರದೆಲ್ಲ ಇತ್ತು. ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯ್ತು ನಿಮ್ಗೆ ನಾವು ಗೌರವ ಕೊಡೋಣ, ಸಂತೋಷ, ಅದು ನಿಮ್ಮ ಭಾವನೆ. ಆದರೆ ನೋಡ್ತಾ ಇರೋರು, ಹಾಗಾಗಿ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿಗೂ ನಮ್ಮ ಗೌರವ ಇದೆ. ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ. ಮತ್ತೆ ಅದನ್ನ
ತಗೊಂಡು ಪಾಸಿಟಿವ್ ಆಗೇ ತಗೋತೀನಿ. ಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋದು. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ಸಲಾಗ ಕೋವಿಡ್ ಟೈಮಲ್ಲಿ ಬಂದಿತ್ತು. ಹೌದು ಈಗ ಭೀಮಾ ಅಲ್ಲಿ ಸಂಕಷ್ಟ ಟೈಮ್ ಈ ರಿಸ್ಕ್ ಮತ್ತು ಈ ಧೈರ್ಯ. ಸರ್, ರಿಸ್ಕು ಮತ್ತೆ ಧೈರ್ಯ, ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬ ನಂಬಿಕೆ ಇಟ್ಕೊಳ್ತೀನಿ ಸರ್. ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೊತೀನಿ.